ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್ ಪ್ರಿಯರೇ, ಬೆಳಗಾಯಿತು. ಇದು ಪುನರುತ್ಥಾನದ ದಿನ, ಇದು ಭಾನುವಾರ. ಬನ್ನಿ ಹಾಗಾದರೆ ದೇವರ ಆಲಯಕ್ಕೆ ಹೋಗ್ಬೇಕಲ್ಲವೇ? ಹೋಗಲು ಸಿದ್ಧರಾಗ್ತಾ ಇದ್ದೀರಾ? ಹೌದು, ಸಭೆಗೆ ಹೋಗೋದೇ ಮೊದಲು, ನಂತರವೇ ಲೈವ್. ಮೊದಲು ಸಭೆಗೆ ಹೋಗ್ರಿ. ಒಂದು ವೇಳೆ ನಿಮ್ಮ ಸಭೆ ತಡ ಮಾಡಿ ಆರಂಭಿಸುವುದಾದರೆ ಈ ಸಂದೇಶ ಕೇಳಿ ಹೋಗಿರಿ, ವಾಕ್ಯ ಧ್ಯಾನಿಸಿ ಹೋಗಿರಿ, ಮತ್ತೆ ಹೋಗಿ ದೇವರನ್ನು ಆರಾಧಿಸಿರಿ. ಬನ್ನಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಭಾನುವಾರದ ವಿಶೇಷತೆಯನ್ನು ಮತ್ತು ನಾವು ಸಭೆಗೆ ಹೋಗುವಾಗ ಮಾಡಬೇಕಾದಂತಹ ವಿಧಿಗಳನ್ನು ಮತ್ತು ನಾವು ಅನುಸರಿಸಬೇಕಾದ ಪದ್ಧತಿಗಳನ್ನು, ಆಚರಿಸಬೇಕಾದ ಭಕ್ತಿಯ ಜೀವಿತ ಕುರಿತು ಮತ್ತೊಂದು ಸಾರಿ ನಮಗೆ ಜ್ಞಾಪಕಗೊಳಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಭಾನುವಾರ ಸಭೆಗೆ ಹೋಗೋದು ದೇವರನ್ನು ಆರಾಧಿಸುವುದಕ್ಕಾಗಿ. ಅಷ್ಟು ಮಾತ್ರವೇ ಅಲ್ಲ, ಜೊತೆ ವಿಶ್ವಾಸಿಗಳೊಂದಿಗೆ ಸಭೆಯಾಗಿ ಸೇರಿ ಆನಂದಿಸುವುದಕ್ಕಾಗಿ. ಕ್ರಿಸ್ತನ ಶರೀರ ಅಂದರೆ ನಾನೊಬ್ಬನೇ, ಅವರೊಬ್ಬರೇ, ಇವರೊಬ್ಬರೇ ಎನ್ನುವಂಥದ್ದಲ್ಲ. ನಾವೆಲ್ಲರೂ ಅಂದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರೆಲ್ಲರೂ ಕ್ರಿಸ್ತನ ಶರೀರವಾಗಿದ್ದೇವೆ. ನಾವೆಲ್ಲರೂ ಸೇರಿ ಆತನಲ್ಲಿ ಅಭಿವೃದ್ಧಿಯಾಗಬೇಕೆಂದು, ನಾವೆಲ್ಲರೂ ಸೇರಿ ಏಕಮನಸ್ಸುಳ್ಳವರಾಗಿ ಶುದ್ಧೀಕರಿಸಲ್ಪಟ್ಟು ಕರ್ತನ ಬರಣಕ್ಕೋಸ್ಕರ ಸಿದ್ಧವಾಗುವಂತಹ ಮೊದಲಿಗಿತ್ತಿಯ ಸಭೆಯಾಗಿ ಇರಬೇಕು ಎನ್ನುವಂಥದ್ದು ದೇವರ ನೇಮಕವಾಗಿದೆ. ರಕ್ಷಿಸಲ್ಪಟ್ಟ ನಂತರ ನಾವು ಪರಿಪೂರ್ಣರಾಗಬೇಕು, ಪರಿಶುದ್ಧಗೊಳಿಸಲ್ಪಡಬೇಕು. ದೇವರಲ್ಲಿ ನಾವು ಸಂಪೂರ್ಣರಾಗಬೇಕು ಎಂಬ ವಿಷಯವನ್ನೇ ಪೌಲನು ಸಭೆಗೆ ಬರೆಯುತ್ತಾನೆ. ನೋಡಿರಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಕಡೆ ಮಾತೇನೆಂದರೆ, ಸಹೋದರರೇ, ಸಂತೋಷ ಪಡೆಯಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಕಡೆಯದಾಗಿ, ಫೈನಲಿ, ಕೊನೆಯದಾಗಿ, ಇವೆಲ್ಲವುಗಳ ಒಂದು ಎಸೆನ್ಸ್, ಪತ್ರಿಕೆಗಳ ಸಾರಾಂಶವೇನೆಂದರೆ, ನಾನು ಹೇಳೋದೇನೆಂದರೆ, ಸಹೋದರರೇ, ಸಹೋದರಿಯರೇ, ಸಂತೋಷ ಪಡೆಯಿರಿ. ಆಲಯಕ್ಕೆ ಹೋಗುವುದು ನಾವೆಲ್ಲರೂ ಸೇರಿ ಸಂತೋಷಿಸುವುದಕ್ಕಾಗಿ. ಸಭೆಗೆ ಹೋಗೋದು ಅಳುವುದಕ್ಕಾಗಿ ಅಲ್ಲ ಪ್ರಿಯರೇ, ಜಗಳವಾಡುವುದಕ್ಕಾಗಿ ಅಲ್ಲ, ವಾದಿಸಿಕೊಳ್ಳುವುದಕ್ಕಾಗಿ ಅಲ್ಲ, ದೊಡ್ಡಸ್ತಿಕೆ ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ದೊಡ್ಡಸ್ತಿಕೆ ಹೇಳಿಕೊಳ್ಳುವುದಕ್ಕಾಗಲ್ಲ. ನಾವೆಲ್ಲರೂ ಸಂತೋಷಿಸಬೇಕು. ನಿಜವಾಗ್ಲೂ ನಮ್ಮ ಆಲಯದಲ್ಲಿ ನಾವು ಹಾಡು ಹಾಡುವಾಗ ಎಷ್ಟೋ ಸಂತೋಷಿಸುತ್ತೇವೆ. ಆಯಾ ಸಂದರ್ಭಗಳಲ್ಲಿ ದೇವರ ವಾಕ್ಯ ಧ್ಯಾನಿಸುತ್ತಿರುವಾಗ ಕೆಲವೊಂದು ಸಂತೋಷಕರವಾದ ವಿಷಯಗಳನ್ನು ಹಂಚಿಕೊಳ್ಳುವಾಗ ನಮ್ಮ ಹೃದಯ ಕೃತಜ್ಞತೆಯಿಂದ ತುಂಬಿಕೊಳ್ತವೆ. ಸಭೆಯೊಳಗೆ ಸಂತೋಷವಿರಬೇಕು. ಹೃದಯದೊಳಗಿಂದ ಬರುವ ಸಂತೋಷ, ಜಂಬ ಕೊಚ್ಚಿಕೊಳ್ಳುವುದರಿಂದ ಬರುವ ಆ ಸಂತೋಷವಲ್ಲ. ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಜೊತೆಯಲ್ಲಿರುವವರ ಸಂತೋಷವನ್ನು ಹಂಚಿಕೊಳ್ಳುತ್ತಾ, ಕರ್ತನ ಶ್ರೇಷ್ಠತೆಯನ್ನು ಗುರುತಿಸುತ್ತಾ ಸಂತೋಷವಾಗಿರಬೇಕು. ಸಂತೋಷವೇ ಸಮಾಧಾನವೇ ಎಂದು ಹಾಡು ಹಾಡ್ತೇವಲ್ಲವೇ? ಸಭೆಯೊಳಗೆ ಸಂತೋಷಿಸಬೇಕು. ಹಾಡು ಹಾಡುತ್ತಾ ಇರುವಾಗ ಪ್ರತಿಯೊಬ್ಬರ ಹೃದಯದಲ್ಲಿರುವಂತಹ ದುಃಖದ ಭಾವನೆಗಳು ತೊಲಗಿ ಹೋಗಬೇಕು. ಸಂತೋಷಿಸಿರಿ. ಸಂತೋಷಿಸುವುದಂದ್ರೆ ಒಬ್ಬರೇ ಸಂತೋಷಿಸುವಂಥದ್ದಲ್ಲ. 4 ಜನರೊಂದಿಗಿರುವ ಸಂತೋಷ ನೀವು ಒಬ್ಬಂಟಿಗರಾಗಿದ್ದಾಗ ಅನುಭವಿಸಲು ಸಾಧ್ಯವೋ? ಅದಕ್ಕೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತಹ ನಾವೆಲ್ಲರೂ ದೇವರ ಆಲಯಕ್ಕೆ ಸಂತೋಷಿಸುವುದಕ್ಕಾಗಿ ಹೋಗುವವರಾಗಿರ್ತೇವೆ. ಸಂಪೂರ್ಣರಾಗಿರಿ, ಪರಿಪಕ್ವತೆ ಉಳ್ಳವರಾಗಿರಿ. ಚಿಕ್ಕ ಮಕ್ಕಳಂತೆ ಸಂತೋಷಿಸುವಂಥದ್ದಲ್ಲ. ಚಿಕ್ಕ ಮಕ್ಕಳ ಹಾಗೆ, ಚಿಕ್ಕ ಮಕ್ಕಳ ಚೇಷ್ಟೆ ಅನ್ನುತ್ತಾರೆ, ಚಿಕ್ಕ ಮಕ್ಕಳ ಮನಸ್ಸುಳ್ಳವರಾಗಿರಬೇಕು. ಅವರ ಮನಸ್ಸು ನಾವು ಹೊಂದಿರಬೇಕು. ಆದರೆ ಆ ಚಿಕ್ಕ ಮಕ್ಕಳ ಚೇಷ್ಟೆಗಳು ನಾವು ಮಾಡಬಾರದು. ಮಕ್ಕಳಿಗೆ ಒಂದು ಗೊಂಬೆ ಕೊಟ್ಟಿಲ್ಲ ಅಂದರೆ ಅವರು ಅಳ್ತಾರಲ್ಲವೇ? ಅದೇ ರೀತಿ ಸಭೆಯೊಳಗೆ ಹೋಗಿ ಮುನಿಸುವಂಥದ್ದಾಗಲಿ, ಮುನಿಸಿ ಅಳೋದಾಗ್ಲಿ, ನನಗೆ ಹಾಡಲು ಅವಕಾಶ ಕೊಡಲಿಲ್ಲ ಎಂದು ಅಳೋದಾಗ್ಲಿ, ನನ್ನನ್ನು ಲಕ್ಷಿಸಲಿಲ್ಲ, ನನ್ನನ್ನು ಗೌರವಿಸಲಿಲ್ಲ, ಪಾಸ್ಟರ್ ಅವರು ನನಗೆ ವಂದನೆ ಹೇಳಿಲ್ಲ ಎಂದು ಈ ದಿನ ಬಹಳಷ್ಟು ಜನ ಮುನಿಸುತ್ತಾರೆ. ನೋ 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 ನಾವು ಒಂದು ಪರಿಪಕ್ವತೆಯಲ್ಲಿರುವಾಗ ನಾವು
ನಮ್ಮ ಕುರಿತು ಆಲೋಚಿಸುವುದಿಲ್ಲ, ಪಕ್ಕದವರ ಕುರಿತು ಆಲೋಚಿಸ್ತೇವೆ. ನಾವು ಹೊಸದಾಗಿ ಬಂದಂಥವರೊಂದಿಗೆ ಮಾತಾಡಬೇಕು, ಅವರನ್ನು ಪ್ರೀತಿಯಿಂದ ಲಕ್ಷಿಸಬೇಕು ಎಂಬ ಸ್ವಭಾವವುಳ್ಳವನು ಪರಿಪಕ್ವತೆಯುಳ್ಳವನಾಗಿರುತ್ತಾನೆ. ಚಿಕ್ಕ ಮಕ್ಕಳಂತೆ ಇರಲ್ಲ. ದೊಡ್ಡಣ್ಣ ದೊಡ್ಡಕ್ಕ ಅವರನ್ನು ನೋಡ್ರಿ, ತಮ್ಮ ತಂಗಿಯಂದಿರನ್ನು ಪ್ರೀತಿಯಿಂದ ಲಕ್ಷಿಸ್ತಾರೆ. ಹಾಗೆಯೇ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಿರುವ ಹಾಗೆ ಹೊಸಬರಿಗೆ ಸ್ವಲ್ಪ ಪ್ರಯಾರಿಟಿ ಕೊಟ್ಟಾಗ ಕೆಲವರು ಬಹಳ ದಿನಗಳಿಂದ ಸಭೆಗೆ ಬರುವವರು ಸ್ವಲ್ಪ ಮುನಿಸುತ್ತಾರೆ. ನೋ 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 ದಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಹೊಸದಾಗಿ ಸಭೆಯೊಳಗೆ ಸೇರಿಸಿದವರಿಗೆ ನೀವು ಮಾದರಿಯಾಗಿರಬೇಕು. ಅವರನ್ನು ನೀವು ಆಧರಿಸಬೇಕು, ಅವರನ್ನು ಸಂತೈಸಿ ಸೇರಿಸಿಕೊಳ್ಳಬೇಕು. ಅವರು ಹೋಮ್ಲಿ ಫೀಲ್ ಮಾಡಬೇಕು. ಸಭೆಗೆ ಹೊಸದಾಗಿ ಬಂದಂಥವರು ನಿಮ್ಮ ಮಧ್ಯದಲ್ಲಿ ಅವರು ಬಂದಾಗ ಒಬ್ಬ ಹೊಸಬರಂತೆ, ಸ್ಟ್ರೇಂಜರ್ ಆಗಿರದೆ ಒಂದು ಸ್ವಂತ ಮನೆಗೆ ಬಂದವರಂತಿರಬೇಕು. ಸಂತೋಷಿಸಿರಿ, ಸಂಪೂರ್ಣರಾಗಿರಿ, ಆದರಣೆಯುಳ್ಳವರಾಗಿರಿ. ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳಬೇಕು, ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡಿಕೊಳ್ಳಬೇಕು. ಆಧರಿಸಬೇಕು ಅಂದರೆ ಎನ್ಕರೇಜ್ ಮಾಡೋದು. ಸಭೆಗೆ ಬರುವವರಿಗೆ ಡಿಸ್ಕರೇಜ್ ಮಾಡೋದೇನು? ನೀವು ಸರಿಯಾಗಿ ಹಾಡಲಿಲ್ಲ, ಸುಮ್ಮನೆ ಕೂತ್ಕೊಡ್ರಿ, ನಿಮ್ಮ ಕೈಲಾಗಲ್ಲ ಕೂತ್ಕೊಡ್ರಿ, ನೀವ್ಯಾಕೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರಿ ಅಂತಹ ಮಾತಾಡಬಾರದು. ಒಬ್ಬರನ್ನೊಬ್ಬರು ಪ್ರೋತ್ಸಾಹಪಡಿಸಿಕೊಳ್ಳುವ ಮಾತಿರಬೇಕು. ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡಿಕೊಳ್ಳಬೇಕು, ಒಬ್ಬರನ್ನೊಬ್ಬರು ಬಲಪಡಿಸಿಕೊಳ್ಳಬೇಕು. ನಾವೆಲ್ಲರೂ ದೇವರ ಆಲಯಕ್ಕೆ ಹೋದಾಗ ನಾವೆಲ್ಲರೂ ಸಮಾನವಾಗಿದ್ದೇವೆ, ಸಮಭಾವನೆಯುಳ್ಳವರಾಗಿರಬೇಕು, ಐಕ್ಯತೆಯಲ್ಲಿರಬೇಕು. ಯಾವಾಗ ನೋಡಿದ್ರು ನನಗೆ ಯಾರು ಎನ್ಕರೇಜ್ ಮಾಡುತ್ತಾರೆ ಎಂಬ ಆಲೋಚನೆಯುಳ್ಳವರಾಗಿರದೆ, ನನಗಿಂತಲೂ ದೀನವಾದ ದಯವುಳ್ಳ ಸ್ಥಿತಿಯಲ್ಲಿ ಕೆಲವರಿದ್ದಾರೆಂದು ಗುರುತಿಸಿ ಇತರರನ್ನು ಎನ್ಕರೇಜ್ ಮಾಡುವುದನ್ನು ನಾವು ಕಲಿತುಕೊಳ್ಳಬೇಕು. ಏಕ ಮನಸ್ಸುಳ್ಳವರಾಗಿರಿ. ಸಭೆಯೊಳಗೆ ಹೋದಾಗ ಏಕ ಮನಸ್ಸುಳ್ಳವರಾಗಿರಬೇಕು. ಕೆಲವರು ಚರ್ಚಸ್ನಲ್ಲಿ ಕಾಯರ್ನವರಿರ್ತಾರೆ. ನಾನೇ ಚೆನ್ನಾಗಿ ಹಾಡಬಲ್ಲೆ ಎಂದು ಯಾರಾದರೂ ಮುಂದೆ ಬರುವುದಾದರೆ ಪೂರ್ತಿ ಹಾಳಾಗತ್ತೆ. ಅಲ್ಲಿ ದೇವರ ಸನ್ನಿಧಿ ಇರೋದಿಲ್ಲ. ಯಾವ ರೀತಿ ರೋಡ್ ಮೇಲೆ ನಾವು ಹೋಗ್ತಿರುವಾಗ, ಡ್ರೈವಿಂಗ್ ಮಾಡ್ತಿರುವಾಗ ನಾವು ಅಡ್ಜಸ್ಟ್ ಮಾಡಿಕೊಳ್ಳುತ್ತಾ ಪಕ್ಕದವರಿಗೆ ದಾರಿ ಕೊಡುತ್ತಾ, ಸಾಧ್ಯವಾದರೆ ಅವರಿಗೋಸ್ಕರ ನಾವು ನಿಲ್ಲುತ್ತಾ, ಇಲ್ಲವೇ ವೇಗವಾಗಿ ಹೋಗುತ್ತಾ, ಇಲ್ಲವೇ ವೆಹಿಕಲ್ ಸ್ಲೋ ಮಾಡುತ್ತಾ ಅಡ್ಜಸ್ಟ್ ಮಾಡಿಕೊಳ್ಳುತ್ತಾ ಹೋಗುತ್ತೇವಲ್ಲವೋ, ಅದು ನಮಗೂ ಒಳ್ಳೆಯದು, ಅವರಿಗೂ ಒಳ್ಳೆಯದಲ್ಲವೋ? ಅದೇ ರೀತಿಯಾಗಿ ಹಾಡುಗಳನ್ನು ಹಾಡುವಂಥವರು ನನ್ನ ಸ್ವರವೇ ಕೇಳಿಸಬೇಕು ಅಂದುಕೊಳ್ಳದೆ ಪಕ್ಕದವರೊಂದಿಗೆ ಸೇರಿ ಹಾಡಿದಾಗ, ಸಭೆಯಾಗಿ ಒಟ್ಟಿಗೆ ಹಾಡಿದಾಗ, ಏಕ ಮನಸ್ಸಿನಿಂದ ಕರ್ತನನ್ನು ಸ್ತುತಿಸಿದಾಗ, ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳುತ್ತಾ ಒಬ್ಬರನ್ನೊಬ್ಬರು ಲಿವ್ ಇನ್ ಹಾರ್ಮನಿ. ಇಂಗ್ಲಿಷ್ ಬೈಬಲ್ನಲ್ಲಿ ಹಾರ್ಮನಿ ಅಂತಿದೆ. ಅಂದರೆ ಹಾರ್ಮನಿ ಅಂದರೆ ಸರಿಗಮ ಪದನಿಸ ನೋಡಿ ಎಷ್ಟು ಚೆನ್ನಾಗಿರುತ್ತವೆ. ಕೀಬೋರ್ಡ್ನಲ್ಲಿ ನೋಡಿರಿ, ಬಿಳಿಕಿ ಕಪ್ಪುಕಿ, ಉದ್ದ ಗಿಡ್ಡ ಕೀಸ್ ಇರುತ್ತವೆ. ಆದರೆ ಅವೆಲ್ಲ ಒಟ್ಟಿಗೆ ಕೆಲಸ ಮಾಡುವಾಗ ಮಧುರವಾದ ಸಂಗೀತ ಕೊಡುತ್ತವೆ. ಹಾಗೆ ಸಭೆಯೊಳಗೆ ದೊಡ್ಡವರು ಚಿಕ್ಕವರು, ಹಳೆಯವರು ಹೊಸಬರು, ದೇವರ ಮಕ್ಕಳು, ಸೇವಕರು, ವಿಶ್ವಾಸಿಗಳು ಎಲ್ಲರೂ ಸೇರಿ ಒಟ್ಟಿಗೆ ಪ್ರಾರ್ಥಿಸಿದಾಗ, ಐಕ್ಯವಾಗಿ ಪ್ರಾರ್ಥಿಸಿದಾಗ, ಐಕ್ಯವಾಗಿ ದೇವರ ಕಾರ್ಯಗಳಲ್ಲಿ ಮುಂದೆ ಸಾಗುವಾಗ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಳ್ಳಬೇಕು. ಅದೇ ದೇವರ ಪದ್ಧತಿ. ಸಮಾಧಾನದಿಂದ ಇರಿ. ಅದರಲ್ಲೂ ಬಹಳಷ್ಟು ಜನ ಜಗಳವಾಡುತ್ತಾರೆ. ಸಭೆಯೊಳಗೆ ಬಹಳಷ್ಟು ಜನ ಭಿನ್ನಾಭಿಪ್ರಾಯ, ಕುಲದ ಭಿನ್ನಾಭಿಪ್ರಾಯ ತರುತ್ತಾರೆ. ಅದು ಅನವಶ್ಯಕವಾದದ್ದಾಗಿದೆ. ಅಂಥವುಗಳಿಗೆ ಪ್ರಾಮುಖ್ಯತೆ ಕೊಡುತ್ತಾರೆ. ನೋ, ಕ್ರಿಸ್ತನಲ್ಲಿರುವವರು ನೂತನ ಸೃಷ್ಟಿಯಾಗಿದ್ದಾರೆ. ಯಾವ ಭೇದವೇ ಇಲ್ಲ. ನಾವೆಲ್ಲರೂ ಪಾಪ ಮಾಡಿದೆವು, ಆದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ ನಾವೆಲ್ಲರೂ ಆತನ ಮಕ್ಕಳಾದೆವು. ನಾವೆಲ್ಲರೂ ಸಮಾಧಾನದಲ್ಲಿರಬೇಕು. ಒಂದು ವೇಳೆ ಏನಾದರೂ ತಪ್ಪಾದ್ರೆ, ಒಂದು ವೇಳೆ ಅಸೂಯೆ, ಒಂದು ವೇಳೆ ಭಿನ್ನಾಭಿಪ್ರಾಯ ಉಂಟಾದ್ರೆ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗನೆ ನಮ್ಮ ಹೃದಯಗಳನ್ನು ದೇವರ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳಬೇಕು. ಅನೇಕ ಸಾರಿ ಪವಿತ್ರಾತ್ಮನ ಕಾರ್ಯಗಳು ನಡೆಯುತ್ತಿರುವಾಗ ಸಭೆಯಲ್ಲಿ ಕೆಲವೊಂದು ಸಾರಿ ನಾನು ಗಮನಿಸಿದ್ದೇನೆ. ಪ್ರಾರ್ಥನೆ ನಡೆಯುತ್ತಿರುವಾಗಲೇ ಪಶ್ಚಾತ್ತಾಪ ಪಡುತ್ತಾ ಹೋಗಿ ಒಬ್ಬರಿಗೊಬ್ಬರು ಕ್ಷಮಾಪಣೆ ಕೇಳುತ್ತಾರೆ. ಒಬ್ಬರ ಕಾಲು ಒಬ್ಬರು ಹಿಡುಕೊಳ್ಳುವುದನ್ನು ಪ್ರಯತ್ನಿಸುತ್ತಾರೆ. ನನ್ನನ್ನು ಕ್ಷಮಿಸಿರಿ ಅಂದ್ರೆ ಇಲ್ಲ, ನನ್ನನ್ನು ಕ್ಷಮಿಸಿ ಅನ್ನುತ್ತಾರೆ. ಹೀಗೆ ಒಬ್ಬರನ್ನೊಬ್ಬರು ಕ್ಷಮಿಸಿಕೊಳ್ಳುವ ವಿಷಯದಲ್ಲಿ ಪೈಪೋಟಿ ಮಾಡುವಂಥವರನ್ನು ನೋಡಿ ಕೆಲವೊಂದು ಸಾರಿ ನನಗೆ ಆಶ್ಚರ್ಯವೆನಿಸುತ್ತೆ. ಅದು ಸಭೆ ಅಂದರೆ. ಆ ಐಕ್ಯತೆ, ಆ ಪ್ರೀತಿ, ಆ ಸಖ್ಯತೆ, ಆ ಹಾರ್ಮೋನಿ, ಆ ಆನಂದ, ಆ ಆದರಣೆ. ಎಲ್ಲಿದೆ ನಿಮಗೆ ಆದರಣೆ? ದೇವರ ಆಲಯದಲ್ಲಿಯೇ ಆದರಣೆ ದೊರಕುತ್ತೆ. ಎಲ್ಲಿದೆ ನಿಜವಾದ ಸಂತೋಷ? ಆತನ ಸನ್ನಿಧಿಯಲ್ಲಿಯೇ ನಿಜವಾದ ಸಂತೋಷವಿದೆ. ಎಲ್ಲಿ ನಮಗೆ ಸಮಾಧಾನ ದೊರಕುತ್ತದೆ? ಆತನ ಸನ್ನಿಧಿಯಲ್ಲಿಯೇ. ಸಭೆಗೆ ಹೋಗುವಾಗ ನಾವು ಇವುಗಳನ್ನು ಸಂಪಾದಿಸಲಾರದೆ ಲೋಕದ ರೀತಿಯಾಗಿ ಲೋಕದ ಸ್ಥಳಗಳಿಗೆ ಹೋದಂತೆ ನಾವು ಪ್ರವರ್ತಿಸೋದಾದ್ರೆ ಅಯ್ಯೋ ನಮಗೆ ಶ್ರಮೆ. ಆದರೆ ಸಭೆಗೆ ನಾವು ಹೋಗೋದು ಎದಕ್ಕಾಗಿ ಅಂದರೆ ಪವಿತ್ರಾತ್ಮನು ನಮ್ಮನ್ನು ಆವರಿಸಿಕೊಳ್ತಾರೆ. ಪವಿತ್ರಾತ್ಮನ ಸನ್ನಿಧಿ ನಮ್ಮೆಲ್ಲರನ್ನು ಐಕ್ಯಗೊಳಿಸುತ್ತದೆ.
ನಮ್ಮೆಲ್ಲರ ಹೃದಯಗಳೊಳಗೆ ಪವಿತ್ರಾತ್ಮನ ಕಾರ್ಯ ನಡೆಯುತ್ತವೆ. ನಾವೇ ರೀತಿಯಾಗಿರುವಾಗ ಪ್ರೀತಿಯನ್ನು ಸಮಾಧಾನವನ್ನು ಕೊಡುವ ದೇವರು ನಮ್ಮ ಸಂಗಡ ಇರುತ್ತಾರೆ. ಪ್ರೀತಿ ಸಮಾಧಾನ ಕೊಡುವಂತಹ ನಮ್ಮ ಕರ್ತನು ನಮ್ಮ ಸಂಗಡ ಇರುತ್ತಾರೆ. ನಮ್ಮ ಸಭೆಗಳಲ್ಲಿ ನಾವಷ್ಟೇ ಅಲ್ಲ, 2-3 ಎಲ್ಲಿ ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ಇರ್ತೇನೆಂದು ಹೇಳಿದ ಕರ್ತನು, ನಾವು ಆತನ ಸನ್ನಿಧಿಯಲ್ಲಿ ಕೂಡಿ ಬರುವಾಗ ನಮ್ಮ ಮಧ್ಯದಲ್ಲಿ ಆತನೇ ಇರುತ್ತಾನೆ, ನಮ್ಮೊಂದಿಗೆ ಆತನೇ ಇರುತ್ತಾನೆ. ಆತನು ನಮ್ಮ ಕೊರತೆಗಳನ್ನೆಲ್ಲ ತೀರಿಸುವಾತನು, ನಮ್ಮ ಸಂಕಟಗಳನ್ನೆಲ್ಲ ತೀರಿಸುವಾತನು, ನಮ್ಮ ವ್ಯಾಧಿಗಳೆಲ್ಲವುಗಳಿಂದ ನಮ್ಮನ್ನು ಸ್ವಸ್ಥಪಡಿಸುವಾತನು, ನಮ್ಮ ಪಾಪಗಳೆಲ್ಲ ಕ್ಷಮಿಸುವಾತನು ಆಗಿದ್ದಾನೆ. ಅದಕ್ಕೆ ಪ್ರತಿ ಸಾರಿ ಸಭೆಗೆ ಹೋಗಿ ಬಂದಾಗ ಒಂದು ವಿಧವಾದ ಗೊತ್ತಾಗದ ಅನುಭವ, ರಿಫ್ರೆಶ್ಮೆಂಟ್ ಅನ್ನು ಅಂದರೆ ರಿಫ್ರೆಶ್ ಆಗುವುದನ್ನು ನನ್ನ ಜೀವಿತದಲ್ಲಿ ನಾನು ಗಮನಿಸಿದ್ದೇನೆ. ಸ್ವಸ್ಥತೆ ಆಗುವುದು ಅನ್ನುವಾಗ ವೇದಿಕೆ ಮೇಲೆ ನಿಂತಾಗಲೇ ನನ್ನಲ್ಲಿರುವ ಬಲಹೀನತೆಗಳು ಸ್ವಸ್ಥತೆಯಾಗಿ ನೂತನ ಬಲ ಹೊಂದಿಕೊಳ್ಳುವುದು ನಾನು ಎಷ್ಟೋ ಸಾರಿ ಅನುಭವಿಸಿದ್ದೇನೆ. ಆತನ ಆಲಯದಲ್ಲಿ ಆತನ ಸನ್ನಿಧಿ ಇರೋದ್ರಿಂದ ಪ್ರತಿ ಕೊರತೆ ತೀರಿಸಲ್ಪಡ್ತವೆ, ಪ್ರತಿ ಸಮಸ್ಯೆ ಪರಿಹರಿಸಲ್ಪಡ್ತವೆ, ಪ್ರತಿ ದುಃಖ ತೊಲಗಿಸಲ್ಪಡುತ್ತದೆ. ಯಾವ ಬಾಧೆಯೊಂದಿಗೆ, ಯಾವ ಅವಶ್ಯಕತೆಗಳೊಂದಿಗೆ ನೀವು ಸಭೆಗೆ ಹೋಗುತ್ತೀರೋ ನಿಮ್ಮನ್ನು ಅರಿತಂತಹ ದೇವರು ಸಭೆ ಆರಾಧನೆ ಮುಗಿದು ನೀವು ತಿರುಗಿ ಮನೆಗೆ ಹೋಗೋದ್ರೊಳಗಾಗಿ ನಿಮ್ಮ ಬದುಕಿನಲ್ಲಿ ಒಂದು ಅದ್ಭುತ, ನಿಮ್ಮ ಜೀವಿತದಲ್ಲಿ ಒಂದು ಆಶ್ಚರ್ಯ ಕಾರ್ಯ ನೋಡೋದು. ಕ್ರಮವಾಗಿ ದೇವರ ಆಲಯಕ್ಕೆ ಹೋಗಿ ದೇವಜನರೊಂದಿಗೆ ಪ್ರಾರ್ಥಿಸುವವರ ಜೀವಿತದಲ್ಲಿ ಸತತವಾಗಿ ಈ ಕಾರ್ಯ ನಡೆಯುತ್ತವೆ. ನೀವಂತಹ ಅನುಭವ ಹೊಂದದೇ ಇದ್ದರೆ ಈ ದಿನವೇ ಸಭೆಗೆ ಹೋಗುವಾಗ ದೇವರ ಸನ್ನಿಧಿಯನ್ನು, ದೇವರ ಉಪಸ್ಥಿತಿಯನ್ನು ನೀವು ಗುರುತಿಸುತ್ತಿಲ್ಲ ಎಂದರ್ಥ. ನಿಮ್ಮ ಹೃದಯ ಭಾರವನ್ನೆಲ್ಲ ದೇವರ ಮುಂದೆ ಒಂದು ಸಾರಿ ಹಂಚಿಕೊಂಡು ನೋಡಿ. ಈ ಲೋಕದಲ್ಲಿ ಪರಲೋಕದ ಒಂದು ನಮೂನೆ ಎಲ್ಲಾದರೂ ಇರುವುದಾದರೆ ಅದು ದೇವರ ಸಭೆಯೇ ಆಗಿದೆ. ದೇವರ ಸಭೆ ಪರಲೋಕದ ಗುರುತಾಗಿದೆ. ಆ ದಿನ ಯಾಕೋಬನು ದರ್ಶನ ಕಂಡು ಹೇಳುತ್ತಾನೆ, ಪರಲೋಕಕ್ಕೂ ಭೂಲೋಕಕ್ಕೂ ಒಂದು ನಿಚ್ಚಣಿಕೆ ಹಾಕಲಾಗಿದೆ, ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದಾರೆ. ಇದು ಪರಲೋಕದ ಗವಿಯಾಗಿದೆ, ಇದು ಪರಲೋಕದ ಒಂದು ಮುಖದ್ವಾರ ಆಗಿದೆ. ದೇವರ ಆಲಯದಲ್ಲಿ ನಾವು ಮಾಡುವ ಪ್ರಾರ್ಥನೆ ಆತನ ಸನ್ನಿಧಿಗೆ ಸೇರುತ್ತವೆ, ಆತನ ಆಶೀರ್ವಾದ ನಮ್ಮ ಮೇಲೆ ಸುರಿಯಲ್ಪಡ್ತವೆ. ನಾವು ಕೊಡುವ ಕಾಣಿಕೆಗಳು ಆತನು ಅಂಗೀಕರಿಸುತ್ತಾರೆ. ನಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ವಿಸ್ತಾರವಾದ ಆಶೀರ್ವಾದಗಳು, ಪರಲೋಕದ ದ್ವಾರಗಳನ್ನು ತೆರೆದು ನಮ್ಮಲ್ಲಿ ಸುರಿಯ ಮಾಡ್ತಿದ್ದಾರೆ. ಈ ಎಲ್ಲಾ ಕಾರ್ಯಗಳು ನಡೆಯುವುದು ಯಾವಾಗ ಅನ್ನುವಾಗ ನಮ್ಮನ್ನು ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳುವಾಗ, ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವಾಗ, ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ ಎಂದು ವಾಕ್ಯ ಹೇಳುತ್ತೆ. ಈ ಮುದ್ದು ಸ್ವೀಕರಿಸುವುದಕ್ಕಾಗಿ ಇಡುವಂತಹ ಮುದ್ದು, ಪ್ರೀತಿಗೆ ಸೂಚನೆಯಾಗಿರುವ ಮುದ್ದು ಈ ದಿನ ನಾನಾ ವಿಧವಾಗಿ ಮಿಸ್ಯೂಸ್ ಮಾಡಿ ಆ ಮಾತಂದ್ರೆ ಬಹಳಷ್ಟು ಜನರಿಗೆ ಅಲರ್ಜಿ ಆಗಿದೆ, ಒಂಥರ ತಪ್ಪಾಗಿ ಭಾವಿಸುತ್ತಾರೆ. ಆದರೆ ನಮ್ಮ ಮಕ್ಕಳಿಗೆ ನೋಡ್ರಿ, ನಾವು ಮುದ್ದಾಡುತ್ತೇವೆ, ನಮ್ಮ ಮಕ್ಕಳಿಗೆ ಮುದ್ದಿಡುತ್ತೇವೆ, ಹಸುಕೂಸುಗಳಿಗೆ ಮುದ್ದಿಡುತ್ತೇವೆ. ಆಗ ನಮ್ಗೆ ಎಷ್ಟು ಸಂತೋಷವಿರುತ್ತೆ, ಎಷ್ಟು ಆನಂದ ಇರುತ್ತೆ ನೋಡಿ. ಅದಕ್ಕೆ ದೇವರ ಮಕ್ಕಳಾದ ನಾವು ಸಭೆಗೆ ಹೋಗುವಾಗ ಹಸುಕೂಸುಗಳಂತಿರಬೇಕು. ಯಾವುದೇ ವಿಧವಾದ ಕಲ್ಮಶ ಇಲ್ಲದವರಾಗಿರಬೇಕು, ಪ್ರೀತಿ ಹಂಚುವವರಾಗಿರಬೇಕು ಎನ್ನುವುದು ದೇವರ ಉದ್ದೇಶವಾಗಿದೆ. ಒಬ್ಬರಿಗೊಬ್ಬರು ವಂದನೆಗಳನ್ನು ಹೇಳಿಕೊಳ್ಳಬೇಕು. ನಿಜ ಹೇಳ್ರಿ, ನೀವು ಸಭೆಗೆ ಹೋದಾಗ ಯಾರಿಗಾದ್ರೂ ವಂದನೆಯನ್ನು ಹೇಳ್ತೀರಾ? ಅವರೇ ನಮಗೆ ಮೊದಲು ಹೇಳಬೇಕು ಎಂಬುದಾಗಿ ಕೆಲವೊಂದು ಸಾರಿ ನಾವು ನಾನ್ಯಾಕೆ ಮೊದಲು ವಂದಿಸಬೇಕು ಅಂದುಕೊಳ್ಳೋದ್ರಿಂದ ಪ್ರಯೋಜನ ಏನಿದೆ ಹೇಳಿ? ಚಿಕ್ಕವರಿಗೆ ದೊಡ್ಡವರಾದ ನೀವು ಹೇಳಿ ಕಲಿಸಬೇಕಲ್ಲವೇ? ನೀವು ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮಗೂ ಹೇಳ್ತಾರಲ್ಲವೇ? ಈ ಭಾನುವಾರ ನೀವು ಸಭೆಗೆ ಹೋಗುವಾಗ, ನೀವು ಸಭೆಯಲ್ಲಿರುವ ಒಬ್ಬೊಬ್ಬರನ್ನು ನೋಡುವಾಗ ವಂದಿಸಿರಿ. ಪಾಸ್ಟರ್ಗೂ ಕೂಡ ವಂದನೆಯನ್ನು ಸಲ್ಲಿಸಿರಿ. ಕೆಲವರು ಪಾಸ್ಟರ್ಗೆ ವಂದಿಸೋದೇ ಇಲ್ಲ, ಕೆಲವರು ಪಾಸ್ಟರ್ ಅವರಿಗೆ ವಂದಿಸಿದ್ರೆ ಸಾಕು ಅಂದುಕೊಳ್ತಾರೆ. ಹಾಗಲ್ಲ, ಒಬ್ಬರಿಗೊಬ್ಬರು ವಂದನೆಯನ್ನು ಹೇಳಿಕೊಳ್ಳಿರಿ. ನಮ್ಮ ಭಾರತ ದೇಶ ಸಂಪ್ರದಾಯ ಪ್ರಕಾರ ಮುದ್ದಿಡೋದೇನು ಬೇಡ ಬಿಡಿ, 2 ಕೈಗಳನ್ನು ಜೋಡಿಸಿ ಚೆನ್ನಾಗಿ ವಂದನೆಗಳನ್ನು ಹೇಳ್ರಿ. ಆಗ ಎಷ್ಟೋ ತೃಪ್ತಿ ಉಂಟಾಗ್ತದೆ, ಎಷ್ಟೋ ಪ್ರೋತ್ಸಾಹ ಉಂಟಾಗ್ತದೆ. ಒಬ್ಬರಿಗೊಬ್ಬರು ವಂದನೆಗಳನ್ನು ಹೇಳಿಕೊಳ್ಳಿರಿ. ಒಬ್ಬರ ಸಂಗಡಲೊಬ್ಬರು ಒಳ್ಳೆ ಮನಸ್ಸುಳ್ಳವರಾಗಿರಿ. ಒಬ್ಬರ ಸಂಗಡಲೊಬ್ಬರು ಸಂತೋಷಿಸಿರಿ. ಒಬ್ಬರನ್ನೊಬ್ಬರು ಆದರಿಸಿರಿ. ಒಬ್ಬರನ್ನೊಬ್ಬರು ಆದರಣೆಯುಳ್ಳವರಾಗಿರಿ. ಒಬ್ಬರ ಸಂಗಡಲೊಬ್ಬರು ಸಂಪೂರ್ಣತೆಯುಳ್ಳವರಾಗಿರಿ, ಏಕ ಮನಸ್ಸುಳ್ಳವರಾಗಿರಿ ಎಂದು ಬೈಬಲ್ ಹೇಳ್ತದೆ. ಹಾಗಾಗಿ ಬನ್ನಿರಿ, ದೇವರ ಸಭೆಗೆ ಹೋಗೋಣ. ದೇವರ ಸನ್ನಿಧಿಯನ್ನು ನಮ್ಮ ಸಭೆಗಳಲ್ಲಿ, ನಮ್ಮ ಮಧ್ಯದಲ್ಲಿ ಅನುಭವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ದೇವರ ಸಭೆ ಎಂಬ ಗೌರವ, ದೈವ ಸಭೆ ಎಂಬ ಗ್ರಹಿಕೆ ಉಳ್ಳವರಾಗಿ ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿದ್ದಾರೆ ಎಂಬ ಅನುಭವ ಹೊಂದಿಕೊಳ್ಳುವ ಹಾಗೆ ಸಭೆಯಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪವಿತ್ರಾತ್ಮನ ಕಾರ್ಯ ನೋಡುವುದಕ್ಕಾಗಿಯೂ, ಅಂದರೆ ಹಾಡು ಹಾಡುವಾಗ, ಸಂದೇಶ ಕೊಡುವಾಗ, ಪ್ರಾರ್ಥಿಸುವ ಸಮಯದಲ್ಲಿ, ಮತ್ತಷ್ಟು ಮುಖ್ಯವಾಗಿ ದೇವರೇ ಸಹವಾಸದಲ್ಲಿ, ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ಸಭೆಯವರೆಲ್ಲರೂ ಸೇರಿ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನ ಮಕ್ಕಳಾಗಿ ಆನಂದಿಸುವುದಕ್ಕೂ ಪರಿಪೂರ್ಣತೆಯಲ್ಲಿ ಮುಂದೆ ಸಾಗುವುದಕ್ಕಾಗಿಯೂ ಈ ಅಂತ್ಯ ದಿನಗಳಲ್ಲಿ ಬಹು ಬಲವಾಗಿ ನಡೆಸಿರಿ ಎಂಬುದಾಗಿ
ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಶಕ್ತಿ ಸಹವಾಸ ಇಂದಿಗೂ ಸದಾಕಾಲಕ್ಕೂ ನಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ನಾವು ಅವೆಲ್ಲವುಗಳನ್ನು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ದೇವರು ತಪ್ಪದೇ ಉತ್ತರಿಸುತ್ತಾರೆ. ಈ ದಿನ ಭಾನುವಾರ ನಿಮ್ಮ ಸಭೆಗಳಿಗೆ ಹೋಗಿ ಕರ್ತನನ್ನು ಮನಪೂರ್ವಕವಾಗಿ ಆರಾಧಿಸಿರಿ. ಮಾತ್ರವಲ್ಲದೆ ನಿಮಗೆ ಸಮಯ ಸಿಕ್ಕಾಗ ಮೇಲಿಂದ ಮೇಲೆ ಈ ಸಂದೇಶಗಳನ್ನೆಲ್ಲ ವೀಕ್ಷಿಸುತ್ತಾ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.